ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ನೂತನ ಸಂವತ್ಸರದಲ್ಲಿ ನಾವು ಕೇಳಬೇಕಾಗಿದ್ದ ಒಂದು ಮುಖ್ಯವಾದ ವಿಷಯ ಏನು, ಪಂಚಾಂಗವನ್ನ ಕೇಳಬೇಕು ಅಂತ. ವಸ್ತುತಃ ಪಂಚಾಂಗವನ್ನ ಕೇಳೋದು ಅಂತ ಯಾಕೆ ಬಂದಿದೆ ಶಾಸ್ತ್ರದಲ್ಲಿ ಅಂದ್ರೆ, ದಿವಸ ನಮ್ಗೆ ಏನೇನು ಫಲ ಅಪೇಕ್ಷೆ ಇರುತ್ತೆ. ನಮ್ಗೆ ಆಯುಷ್ಯ ಜಾಸ್ತಿ ಆಗ್ಬೇಕು, ನಮ್ಗೆ ರೋಗ ಪರಿಹಾರ ಆಗ್ಬೇಕು, ಸಂಪತ್ತು ಸಿಗಬೇಕು, ಹೀಗೆ ಜನರಿಗೆ ಒಂದೊಂದು ಅಪೇಕ್ಷೆ ಇರುತ್ತೆ. ನನ್ಗೆ ಇದು ಬೇಕು ಅದು ಬೇಕು ಅಂತ. ಇದೆಲ್ಲ ಪಡಿಲಿಕ್ಕೆ ತುಂಬಾ ಕಷ್ಟ ಪಡ್ಬೇಕಾಗಿಲ್ಲ. ಶಾಸ್ತ್ರದಲ್ಲಿ ಹೇಳೋದೇನಂದ್ರೆ, ದಿವಸ ಪಂಚಾಂಗವನ್ನ ಕೇಳಿ ಅಂತ ಹೇಳ್ತಾರೆ. ಅದಂತೂ ವರ್ಷದ ಮೊದಲಿಗೆ ಕೇಳ್ಬೇಕು. ಯಾಕೆ? ನಾವು ಕೇಳ್ತಾ ಇರ್ತೀವಿ, ಈ ರಾಶಿಯವ್ರಿಗೆ ಇಂಥ ಕೆಟ್ಟದಾಗತ್ತೆ, ಈ ರಾಶಿಯವ್ರಿಗೆ ಒಳ್ಳೇದಿದೆ ಅಂತೆ ಈ ವರ್ಷ, ಈ ರಾಶಿಯವ್ರಿಗೆ ಅರ್ಧಂಬರ್ಧ ಅಂತೆ. ನೋಡಿ, ಅರ್ಧಂಬರ್ಧ, ಪೂರ್ತಿ, ಅಲ್ಪ, ಇದೆಲ್ಲ ಯಾರಿಗೆ? ಯಾರು ದೇವರ ಆರಾಧನೆ ಸರಿಗ್ ಮಾಡಲ್ಲ, ಗುರುಗಳ ಆರಾಧನೆ ಸರಿಗ್ ಮಾಡಲ್ಲ, ಅಂಥವ್ರಿಗೆ ಖಂಡಿತ ಗ್ರಹಗಳು ಕೆಟ್ಟ ಕೆಟ್ಟ ಫಲವನ್ನ ಕೊಡುತ್ತೆ. ಅದು ಶನಿ ಆಗ್ಬೋದು, ರಾಹು ಆಗ್ಬೋದು, ಕೇತು ಆಗ್ಬಹುದು. ಅದಕ್ಕೇನ್ ಮಾಡ್ಬೇಕು ನಾವು ಅಂದ್ರೆ, ವರ್ಷದ ಯಾವುದೇ ಒಂದು ವರ್ಷ ಆಗಲಿ, ಈಗ ಪರಾಭವ ಸಂವತ್ಸರ ಈಗ ಪ್ರಾರಂಭ ಆಗಿದೆ. ಪರಾಭವ ಸಂವತ್ಸರದ ಒಬ್ಬ ಅಧಿಪತಿ ಅಂದ್ರೆ ಅದಕ್ಕೆ ರಾಜ ಯಾರು, ಮತ್ತೆ ಮಂತ್ರಿ ಯಾರು? ಈ ನವಗ್ರಹಗಳಲ್ಲಿ ರಾಜ ಮಂತ್ರಿ ಅಂತ ಇರ್ತಾರೆ. ನಾವೀಗ ದೇಶದ ರಾಜ, ದೇಶದ ಮಂತ್ರಿ, ಮತ್ತೆ ಮುಖ್ಯಮಂತ್ರಿ ಎಲ್ಲ ನಾವು ಕೇಳ್ತೀವಲ್ಲ, ಹಾಗೆ ಅತೀಂದ್ರಿಯವಾದ ಶಕ್ತಿ ನಮ್ಮ ಜಗತ್ತನ್ನ ಕಾಪಾಡ್ತಾ ಇದೆ. ಆ ಶಕ್ತಿ ಯಾರು? ಈ ನವಗ್ರಹ ದೇವತೆಗಳು. ಅದರಲ್ಲಿ ರಾಹು, ಕೇತು, ಮತ್ತೆ ಗುರು, ಶುಕ್ರ, ಹೀಗೆ ಪ್ರತಿಯೊಂದು ಗ್ರಹ. ಈ ಗ್ರಹಗಳಲ್ಲಿ ರಾಜ ಯಾರು ಈ ವರ್ಷದಲ್ಲಿ, ಮಂತ್ರಿ ಯಾರು, ಇದನ್ನೆಲ್ಲ ತಿಳಿಬೇಕು. ಇದನ್ನು ನಾವು ಪಂಚಾಂಗ ಶ್ರವಣದಲ್ಲಿ ನಾವು ಕೇಳ್ತೀವಿ. ಅದರಲ್ಲೂ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ, ಇದು ಯಾವ್ದು ಅಂತ ಪ್ರತಿ ದಿವಸ ನೀವು ಕ್ಯಾಲೆಂಡರ್ ನೋಡ್ಬೇಕು. ನಾವು ಕ್ಯಾಲೆಂಡರ್ ಏನ್ ನೋಡ್ತೀವೋ ಬಿಡ್ತೀವೋ, ರಾಹುಕಾಲ ನೋಡ್ತಾ ಇರ್ತೀವಿ, ಟೈಮ್ ಎಷ್ಟು ಅಂತ. ರಾಹುಕಾಲ ಪಕ್ಕಕ್ಕಿಡಿ, ಮುಖ್ಯವಾಗಿ ಅದಕ್ಕಿಂತ ಮುಂಚೆ ಇದನ್ನೆಲ್ಲ ನೋಡ್ಕೊಳ್ಳಿ. ಯಾಕೆಂದ್ರೆ ನಾವು ಹೋಗೋ ಕಾಲ ರಾಹುಕಾಲ ಆಗದೆ ಆದ್ರೂ ಅಲ್ಲಿ ಆಕ್ಸಿಡೆಂಟ್ ಆಗಿ ಬಿದ್ದಿರ್ತಾರೆ. ಅನೇಕ ಬಾರಿ ಹೀಗಾಗಿರುತ್ತೆ. ಅದ್ರ ಅಭಿಪ್ರಾಯ ಏನು? ದಿವಸ ನಾವು ಎಲ್ಲೇ ಹೊರಡೋ ಮುಂಚೆ ಆ ತಿಥಿ ಯಾವುದು ಇವತ್ತು ಅಂತ ಕೇಳ್ಬೇಕಂತ. ಯಾಕೆ? ತಿಥಿಯನ್ನ ಕೇಳೋದ್ರಿಂದ ಏನ್ ಫಲ? ಪಂಚಾಂಗ ಶ್ರವಣ ಮಾಡ್ಬೇಕಾದ್ರೆ ಇದನ್ನೆಲ್ಲ ಹೇಳ್ತಾರೆ. ಏನು? ತಿಥಿಯನ್ನ ಕೇಳಿದ್ರೆ ಶ್ರಿಯಂ ಆಪ್ನೋತಿ, ಸಂಪತ್ತಿನ ಲಾಭ ಅಂತೆ. ಪ್ರತಿನಿತ್ಯ ದ್ವಿತೀಯ ತಿಥಿ, ತೃತೀಯ ತಿಥಿ, ಚತುರ್ಥಿ, ಏಕಾದಶಿನ, ದ್ವಾದಶಿನ, ಆ ತಿಥಿಯ ಬಗ್ಗೆ ತಿಳ್ಕೊಳ್ಬೇಕಂತೆ. ಆ ಅರಿವು ಮುಖ್ಯ ಅಂತ ಹೇಳ್ತಾರೆ. ನಮ್ಗೆ ತಿಥಿಯಿಂದ ಇನ್ನೊಂದು ತಿಥಿ ನೆನಪಾಗ್ತಾ ಇರುತ್ತೆ. ನಿನ್ ತಿಥಿ ಮಾಡ್ಬಿಡ್ತೀನಿ ಅಂತ ಯಾರೋ ಬೈತಾ ಇರ್ತಾರೆ. ಅಲ್ಲ, ಆ ತಿಥಿ ನೆನಪಾಗುತ್ತೆ. ಈ ತಿಥಿ ನಮಗ್ ನೆನಪಾಗ್ಬೇಕಾಗಿದೆ, ಇದು ಮುಖ್ಯ. ತಿಥಿ ಅತಿಥಿ ಅಂತ ಎರಡಿದೆಯಲ್ಲ. ತಿಥಿ ಅತಿಥಿ ಅಂದೇನು? ಅಂದ್ರೆ ಪರಮಾತ್ಮ. ಪರಮಾತ್ಮನಿಗೋಸ್ಕರ ನಾವು ತೃಪ್ತಿಯನ್ನ ಪಡಿಸ್ತೀವಲ್ಲ ಯಾರ ಮುಖಾಂತರ, ಅವನ ಯಾರಿಂದ ತೃಪ್ತಿ ಪಡ್ತಾನಲ್ಲ ದೇವರು, ಅವನನ್ನ ಅತಿಥಿ ಅಂತ ಕರೀತಾರೆ. ಮನೆಗೆ ಬರ್ತಾರೆ, ಪರಮಾತ್ಮ ತೃಪ್ತಿ ಪಡ್ತಾನೆ. ಯಾಕೆ? ಅವ್ರಿಗೆ ಅನ್ನದಾನ ಮಾಡಿದ್ವಿ ಅಂತ ಅರ್ಥ, ಅವ್ರಿಗೇನೋ ಕೊಟ್ವಿ, ಅದು ತೃಪ್ತಿ ಆಯ್ತು. ಅದರಿಂದ ಅತಿಥಿಗಳಿಂದ ಭಗವಂತನಿಗೆ ತೃಪ್ತಿ ಅಂತೂ ಇರ್ಲಿ. ತಿಥಿಯನ್ನ ಕೇಳಿದಾಗ ಸಂಪತ್ತು ದೊರಕತ್ತೆ. ಈ ಮತ್ತೆ ಯಾವ ವಾರ ಅಂತ ತಿಳ್ಕೊಂಡ್ರೆ ಆಯುಷ್ಯ ಹೆಚ್ಚಾಗತ್ತಂತೆ. ವಾರಾತ್ ಆಯುಷ್ಯವರ್ಧನಂ ಅಂತ ಹೇಳಿದ್ದಾರೆ. ಇದು ನಕ್ಷತ್ರ ಕೇಳಿದ್ರೆ ಏನು? ನಕ್ಷತ್ರ ಧರತೆ ಪಾಪಂ, ನಿಮ್ಮ ಪಾಪಗಳ ಪರಿಹಾರ ಆಗತ್ತೆ. ನಕ್ಷತ್ರ ಯಾವ್ದು ಅಂತ ತಿಳ್ಕೊಂಡ್ರೆ, ಮೂಲಾ ನಕ್ಷತ್ರ, ಆಶ್ಲೇಷ ನಕ್ಷತ್ರ, ಅಯ್ಯೋ ಹುಟ್ಟು ಬಿಟ್ರು. ಆಶ್ಲೇಷ ನಕ್ಷತ್ರ, ಮೂಲಾ ನಕ್ಷತ್ರದಲ್ಲಿ ಕೆಟ್ಟವರು, ಅವರಿಂದ ಬೇರೆಯವ್ರಿಗೆಲ್ಲ ತೊಂದ್ರೆ. ನೋಡಿ, ಫಲ ಇರುತ್ತೆ ನಿಜ, ಇಲ್ಲ ಅಂತಿಲ್ಲ. ಆದ್ರೆ ಈ ಮೂಲಾ ನಕ್ಷತ್ರ, ಆಶ್ಲೇಷ ನಕ್ಷತ್ರ ಅಂದ್ಕೂಡ್ಲೆ ಅಲ್ಲಿ ಸುಮಾರು ಪಾದಗಳ ವಿಭಾಗ ಇರುತ್ತೆ ಜ್ಯೋತಿಷ್ ಶಾಸ್ತ್ರದಲ್ಲಿ. ಆಯಾಯ ಪಾದಗಳಲ್ಲಿ ಹುಟ್ಟಿದ್ರೆ ಮಾತ್ರ ಅದು ದೋಷ, ಇನ್ ಮಿಕ್ಕಿದಲ್ಲಿ ದೋಷ ಇಲ್ಲ. ಹಾಗಂತ ಅವ್ರು ಕೆಟ್ಟವರ ಅಲ್ಲ, ಜೀವನದಲ್ಲಿ ಅವರು ಒಳ್ಳೆ ಫಲವನ್ನು ಪಡಿತಾರೆ. ಅದಕ್ಕೂ ಒಂದಿಷ್ಟು ಪ್ರಾಯಶ್ಚಿತ್ತ ಕರ್ಮಗಳಿರುತ್ತೆ, ಅದನ್ನ ಮಾಡಿಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಅದ್ರ ಮುಖ್ಯವಾಗಿ ಅದಕ್ಕಿಂತ ಪ್ರತಿ ದಿವಸ ನಕ್ಷತ್ರ ಯಾವುದು ಅಂತ ತಿಳಿತಾ ಹೋದ್ರೆ ನಮ್ಮ ಪಾಪಗಳನ್ನ ಕಳ್ಕೊಳ್ಬಹುದು ಸುಲಭವಾಗಿ, ಯಾವುದೇ ಅನಿಷ್ಟ ಆಗಲ್ಲ. ಇನ್ನು ರೋಗ ಹೋಗ್ಬೇಕಾ, ಯೋಗದ ಬಗ್ಗೆ ತಿಳಿದುಕೊಳ್ಳಿ ಅಂತ ಹೇಳ್ತಾರೆ. ಯೋಗಾತ್ ರೋಗ ನಿವಾರಣಂ. ಯೋಗ, ವಿಷ್ಕಂಭ ಯೋಗ, ವ್ಯತಿಪಾತ ಯೋಗ ಅಂತ ಒಂದಿಷ್ಟು ಯೋಗಗಳಿದೆ. ಅದನ್ನೆಲ್ಲ ಪಂಚಾಂಗಗಳಲ್ಲಿ ಕೊಟ್ಟಿರ್ತಾರೆ. ತಿಥಿ, ವಾರ, ನಕ್ಷತ್ರ, ಯೋಗ. ಇನ್ನೊಂದು ಕರಣ. ಯಾವ ಕರಣ? ಕರಣವಂತ ತಿಳ್ಕೊಂಡ್ರೆ ಕಾರ್ಯಸಿದ್ಧಿ ಸ್ಯಾತ್, ನಿಮ್ಮ ಕಾರ್ಯಸಿದ್ಧಿ ಆಗುತ್ತೆ. ಈಗ ಪುನರ್ವಸು ನಕ್ಷತ್ರ, ಒಂದೊಂದು ನಕ್ಷತ್ರದಲ್ಲಿ ಭಗವಂತ ಹುಟ್ತಾನೆ. ಕೃಷ್ಣ ಹುಟ್ಟಿದ ಒಂದು ನಕ್ಷತ್ರ, ರಾಮ ಹುಟ್ಟಿದ ನಕ್ಷತ್ರ. ಪ್ರತಿಯೊಂದು ನಕ್ಷತ್ರಗಳು ಪವಿತ್ರ. ಅದನ್ನು ಆವತ್ತಿನ ದಿವಸ ನೆನಪಿಸ್ಕೊಳ್ಳೋದಲ್ಲ, ಪ್ರತಿನಿತ್ಯ ಯಾವ ಯಾವ ನಕ್ಷತ್ರ. ಈಗ ಉದಾಹರಣೆಗೆ ಪರಾಭವ ನಾಮ ಸಂವತ್ಸರ ಬಂದಾಗ ಇವತ್ತು ಯಾವ ನಕ್ಷತ್ರ ಇದೆ, ಯಾವ ಯೋಗ ಇದೆ, ಯಾವ ಕರಣ ಇದೆ ಅಂತ ನೋಡ್ಕೊಂಡು ಹೋಗ್ಬೇಕು. ಅದನ್ನ ಪ್ರತಿನಿತ್ಯ ಕೇಳ್ತಾ ಹೋಗ್ಬೇಕು. ಕೇಳೋದ್ರಿಂದಲೂ ನಮಗೆ ಒಳ್ಳೇದಾಗತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಪಂಚಾಂಗ ಶ್ರವಣ ಮಾಡ್ಲೇಬೇಕು. ಇನ್ನು ಪಂಚಾಂಗ ಶ್ರವಣ ಕೇಳಿದಕ್ಕೆ ಇನ್ನೂ ಏನೇನ್ ಫಲ ಅಂತ ನೋಡೋಣ. ಅದ್ರ ಮುಖ್ಯವಾಗಿ ಪಂಚಾಂಗದ ಪೂಜೆ ಮಾಡ್ಲಿಕ್ಕೆ ಒಂದಿದೆ, ಆ ವಿಧಿಗೂ ಬರ್ತೀನಿ. ಈ ಪಂಚಾಂಗ ಶ್ರವಣ ಮಾಡಿದಾಗ ಮನೆಗಳಲ್ಲಿ ಏನಾಗುತ್ತೆ?
ಈಗ ಈ ವರ್ಷದ ರಾಜ ಯಾರು ಮತ್ತೆ ಮಂತ್ರಿ ಯಾರು ಅಂತ ಕೇಳೋದ್ರಿಂದ ನಮಗೆ ಬುದ್ಧಿ, ಅತಿಯಾದ ಉತ್ಸಾಹ, ಶಕ್ತಿ, ಮತ್ತೆ ಈ ಮನೆಗಳಲ್ಲಿ ಜಗಳ ಆಗ್ತಾ ಇರ್ತಲ್ಲ, ದಂಪತಿಗಳಲ್ಲಾಗ್ಬೋದು, ಕೌಟುಂಬಿಕ ಕಲಹ ಅಂತ ಹೇಳ್ತೀವಿ, ಕುಟುಂಬದಲ್ಲಿ ಜಗಳ, ಈ ಜಗಳ ಎಲ್ಲ ಪರಿಹಾರ ಆಗತ್ತಂತೆ. ಹಾಗಾಗಿ ಪಂಚಾಂಗ ಶ್ರವಣವನ್ನ ಮೊದಲಿಗೆ ಮಾಡಿ. ಯಾರು ಈ ಪಂಚಾಂಗ ಶ್ರವಣವನ್ನ ಮಾಡ್ತಾರೋ ಇಡೀ ವರ್ಷ ಆರಾಮಾಗಿರ್ತಾರೆ. ಯಾರು ಮಿಸ್ ಮಾಡ್ಕೊಳ್ತಾರೋ ಅವ್ರಿಗೇನು ಹೇಳ್ಬೇಕು, ಒಳ್ಳೆ ಅವಕಾಶದಿಂದ ವಂಚಿತರಾಗಿದ್ದೀರಿ. ಆದ್ರಿಂದ ಈ ರಾಶಿಯವ್ರಿಗೆ ಕೆಟ್ಟ ಫಲ ಅಂತಿದ್ರೆ ಅದನ್ನೆಲ್ಲ ಕಳ್ಕೊಳ್ಬೇಕು ಅಂದ್ರೆ ಪಂಚಾಂಗ ಶ್ರವಣವನ್ನ ಅವಶ್ಯವಾಗಿ ಮೊದಲು ಮಾಡಿದಾಗ ಮುಖ್ಯ ಅದಕ್ಕಿಂತ ಪಂಚಾಂಗ ಪೂಜೆ ಅಂತ ಮಾಡ್ಬೇಕು. ಆ ಪಂಚಾಂಗವನ್ನ ಮನೇಲಿ ಇಟ್ಕೊಂಡು ಪೂಜೆ, ಇದು ಸಾಮಾನ್ಯವಾಗಿ ಕ್ಯಾಲೆಂಡರೇ ಮನೇಲಿ ಇರುತ್ತೆ. ಪಂಚಾಂಗ ಅನ್ನೋ ಕಲ್ಪನೆ ಎಷ್ಟೋ ಮನೆಗಳಲ್ಲಿ ಇರೋದೇ ಇಲ್ಲ. ಅದು ಮಠಗಳಲ್ಲಿ ಪಂಚಾಂಗ ಸೀಮಿತ ಆಗಿರುತ್ತೆ. ಆದ್ರೆ ಮಠಕ್ಕೆ ಹೋಗಿ, ನಿಮ್ಮ ಹತ್ತಿರದ ಮಠ, ಅದು ರಾಯರ ಮಠ ಆಗ್ಬೋದು, ವ್ಯಾಸರಾಜ ಮಠ ಆಗ್ಬೋದು, ಅಥವಾ ಶೃಂಗೇರಿ ಮಠ ಆಗ್ಬೋದು, ಯಾವ ಮಠ ಇದೆ ಆ ಮಠಕ್ಕೆ ಹೋಗಿ ಪಂಚಾಂಗ ಕೊಡಿ ಅಂತ ಅವತ್ತು ಹೋಗಿ ಕೇಳೋದಲ್ಲ, ಒಂದೆರಡು ದಿವಸದ ಮುಂಚೆ ಹೋಗಿ ಅಲ್ಲಿ ಇಸ್ಕೊಳ್ಬೇಕು. ಪಂಚಾಂಗನ ತಗೊಂಡ್ ಬಂದು ಆ ಪಂಚಾಂಗವನ್ನ ಯುಗಾದಿ ದಿವಸ ಬೆಳಗ್ಗೆ ನೀವು ದೇವ್ರ ಪೂಜೆ ಮಾಡಿದ ಮೇಲೆ ಆ ಪಂಚಾಂಗವನ್ನ ಭಗವಂತನ ಹತ್ರ ಇಟ್ಟು ಒಂದು ಈ ಟೇಬಲ್ ಮೇಲೆ ಇಟ್ಟು ಅದಕ್ಕೆ ಮಂತ್ರಾಕ್ಷತೆಯನ್ನ ಹಾಕೋದು, ಮತ್ತೆ ಅರಿಶಿನ ಕುಂಕುಮದಿಂದ ಪೂಜೆ ಮಾಡಿ ಸಂಜೆ ಹೊತ್ತು ಅಥವಾ ಉಪವಾಸದಲ್ಲೇ ನೀವು ಮಾಡೋದಿದ್ರೆ ಎಲ್ಲ, ಆಗ ಉಪವಾಸದಲ್ಲೇ ಆ ಪೂಜೆಯನ್ನೆಲ್ಲ ಮುಗಿಸಿ ಆ ಪಂಚಾಂಗವನ್ನ ತರಿಬೇಕು. ಆಗ ಸಂಕಲ್ಪ ಮಾಡ್ಕೊಳ್ಳಿಕ್ಕಿದೆ, ಅದು ತುಂಬಾ ಪವಿತ್ರವಾದ ಕೆಲಸ. ಏನು? ನೂತನ ಸಂವತ್ಸರೆ ಶೋಭನ ಫಲ ಸಿದ್ಧ್ಯರ್ಥಂ. ಹೊಸ ಸಂವತ್ಸರ ಪ್ರಾರಂಭ ಆಗಿದೆ, ಒಳ್ಳೇದಾಗ್ಬೇಕು ನನಗೆ, ಅದಕ್ಕೋಸ್ಕರ ಕಾಲನಿಯಾಮಕ ಶಿಂಶುಮಾರಾತ್ಮಕ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ. ಇಡೀ ಕಾಲಚಕ್ರ ನಮ್ಗೆ ಹೇಳ್ತೀವಲ್ಲ, ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ. ಸುಖ ಆದ್ಮೇಲೆ ದುಃಖ, ದುಃಖ ಆದ್ಮೇಲೆ ಸುಖ, ತಿರುಗ್ತಾ ಇರುತ್ತೆ. ಈ ಕಾಲಚಕ್ರ ತಿರುಗಿಸೋರು ಯಾರು ಅಂತ ಪ್ರಶ್ನೆ. ಅದು ಶಿಂಶುಮಾರ ದೇವರು ತಿರುಗಿಸ್ತಾರೆ. ಶಿಂಶುಮಾರ ಅಂದ್ರೆ ಚೇಳಿನ ಒಂದು ರೂಪ ಭಗವಂತಂದು. ಅದರ ತುದಿಗೆ ಎಲ್ಲ ನವಗ್ರಹಗಳು ತಿರುಗಾಡ್ತಾ ಇರುತ್ತೆ. ಅಂತ ಒಂದು ವಿಶಿಷ್ಟವಾದ ದೇವರ ರೂಪ ಶಿಂಶುಮಾರ ಅಂತ ಅದರ ಹೆಸರು. ಆ ಶಿಂಶುಮಾರ ರೂಪಿ ಪರಮಾತ್ಮನ ಅನುಗ್ರಹ ಆಗ್ಬೇಕು. ಯಾಕೆ? ಅವನೇ ಕಾಲಚಕ್ರವನ್ನ ತಿರುಗಿಸ್ತಾ ಇರ್ತಾನೆ. ಹಾಗಾಗಿ ಅವನ ಅನುಗ್ರಹಕ್ಕೋಸ್ಕರ ಸಂವತ್ಸರ ಫಲ ಪಠನ ಪೂರ್ವಕಂ ಪಂಚಾಂಗ ಪಠನಂ ಅಹಂಕರಿಷ್ಯೆ ಅಥವಾ ಶ್ರವಣಂ ಅಹಂಕರಿಷ್ಯೆ. ನೀವೇ ಓದ್ತಾ ಇದ್ರೆ ನಾನು ಓದ್ತಾ ಇದ್ದೀನಿ ಅಂತ ಹೇಳ್ಬೇಕು, ಪಠನಂಕರಿಷ್ಯೆ ಅಂತ. ಕೇಳ್ತಾ ಇದ್ದೀನಿ ಅಂತಂದ್ರೆ ಕೇಳ್ತಾ ಇದ್ದೀನಿ ಅಂತ ಸಂಕಲ್ಪ ಮಾಡ್ಕೊಳ್ಬೇಕು. ಒಂದು ಉದಾಹರಣೆ ನೀರು ತಗೊಂಡು ಅರ್ಘ್ಯ ಪಾತ್ರೆಗೆ ಬಿಡಬೇಕು. ಏನು? ಸಂವತ್ಸರ ಫಲ ಪಠನ ಪೂರ್ವಕಂ. ಈ ವರ್ಷದಲ್ಲಿ ಯಾವ ರಾಶಿಗೆ ಏನೇನ್ ಫಲ ಇದೆ, ಯಾವ ರಾಶಿಯವ್ರಿಗೆ ಏನ್ ಕೆಟ್ಟದಿದೆ, ಅದನ್ನೆಲ್ಲ ತಿಳ್ಕೊಂಡು ಈ ಪಂಚಾಂಗವನ್ನ ಓದ್ತೀನಿ ಅಥವಾ ಕೇಳ್ತೀನಿ ಅಂತ ಸಂಕಲ್ಪ ಮಾಡಿ ಮೊದಲೊಂದು ಶ್ಲೋಕ ಇದೆ, ಅದನ್ನ ಹೇಳ್ಬೇಕು. ಏನು? ಮಂಗಲಂ ನಿತ್ಯ ಕಲ್ಯಾಣಂ ಲಕ್ಷ್ಮೀ ಸೌಭಾಗ್ಯವರ್ಧನಂ ಮನೋರಥ ಪ್ರಾಪ್ತಿಕರಂ ಪಂಚಾಂಗಂ ಅವಧಾರಯ. ಪಂಚಾಂಗವನ್ನ ಕೇಳಿ. ಯಾಕೆ? ಇದು ನಿತ್ಯ ಮಂಗಳದಾಯಕ, ಲಕ್ಷ್ಮಿ, ಸಂಪತ್ತು, ಸೌಭಾಗ್ಯಗಳನ್ನ ಅಭಿವರ್ಧಿಸೋದು, ನಮ್ಮ ಮನೋಭೀಷ್ಟಗಳನ್ನ ನೆರವೇರಿಸೋದು ಈ ಪಂಚಾಂಗವನ್ನ ಕೇಳಿ ಅಂತ. ಪಂಚ ಅಂಗ, 5 ಅಂಗ. ಆಗ್ಲೇ ಹೇಳಿದಂತೆ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ, 5 ಅಂತ ಅರ್ಥ. ಇದನ್ನ ಕೇಳಿ. ಆಮೇಲೆ ಮುಂದಕ್ಕೆ ಹೇಳ್ತಾ ಇನ್ನೊಂದು ಶ್ಲೋಕವನ್ನ ಹೇಳ್ಕೊಳ್ಬೇಕು ಪ್ರತಿನಿತ್ಯ. ಸರ್ವೇ ಗ್ರಹಾಹ ಶುಭ ಏಕಾದಶ ಸ್ಥಾನ ಫಲದಾಹ ವರದಾ ಭವಂತು. ಎಲ್ಲಾ ಗ್ರಹಗಳು ಏಕಾದಶ, ಜ್ಯೋತಿಷಾಸ್ತ್ರದಲ್ಲಿ ಈ ಚಕ್ರವನ್ನ ಈಗ ರಾಶಿಗಳಿದೆ, 12 ರಾಶಿ ಇದೆ, ಅದು ಕುಂಡಲಿ ಅಂತ ಹಾಕ್ತಾರೆ. ಆ ಕುಂಡಲಿಯಲ್ಲಿ 11ನೇ ಸ್ಥಾನ ಅಂತ ಇರುತ್ತೆ. 1, 2, 3, 4 ಅನ್ನೋ ತರ ಒಂದು ಬಾಕ್ಸ್ ಹಾಕಿರ್ತಾರೆ, ನೀವು ನೋಡ್ಬೋದು ಕುಂಡಲಿಯಲ್ಲಿ. ಅಲ್ಲಿ 11ನೇ ಸ್ಥಾನದಲ್ಲಿ ಬಂದಾಗ ಕೆಲವು ಗ್ರಹಗಳು ತುಂಬಾ ಒಳ್ಳೆ ಫಲ. ಅದು ಯಾವಾಗಲೂ 11ನೇ ಸ್ಥಾನ ನೋಡ್ತಾರೆ ಜ್ಯೋತಿಷಾಸ್ತ್ರದಲ್ಲಿ. 11ನೇ ಸ್ಥಾನ ಯಾಕೆ ನೋಡೋದು ಅಂದ್ರೆ ಅದು ಅತ್ಯಂತ ಫಲದಾಯಕ. ಅಂದ್ರೆ ಅಂಥವ್ನು ಮೋಕ್ಷ ಸಿಗತ್ತೋ ಇಲ್ವೋ ಅಂತ ಹೇಳ್ತಾರೆ. ಈಗ ಸಂಸಾರದಲ್ಲಿ ಮತ್ ಹುಡ್ತಾ ಇರ್ತೀವಿ, ಯಾವತ್ ಮೋಕ್ಷ ಈ ಸಂಸಾರದಿಂದ ಅಂದ್ರೆ ಆ ಏಕಾದಶ ಸ್ಥಾನದಲ್ಲಿ ಏನಿದೆ ಗ್ರಹಗಳ ಗತಿ ಅಂತ ನೋಡ್ತಾರೆ. ಅಂತ ಏಕಾದಶ ಸ್ಥಾನದಲ್ಲಿದ್ದ ಎಲ್ಲ ಗ್ರಹಗಳು ನಮಗೆ ವರವನ್ನ ಕೊಡ್ಲಿ ಅಂತ ಪ್ರಾರ್ಥನೆಯನ್ನ ಮಾಡುದು, ಎಲ್ಲ ಕಷ್ಟಗಳಿಂದ ಪರಿಹರಿಸಲಿ ಅಂತ. ಅದರಲ್ಲಿ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ಅಂತ ಹೇಳಿ ಎಲ್ಲ ಪ್ರಜೆಗಳಿಗೆ ಒಳ್ಳೇದಾಗ್ಲಿ ಅಂತ ನಿಮ್ಮ ಬಯಕೆ ಇರ್ಬೇಕಂತೆ. ಇದೆಲ್ಲ ಪಂಚಾಂಗ ಪಠನ ಮಾಡ್ಬೇಕಾದ್ರೆ ಹೇಳ್ತಾರೆ. ಅಷ್ಟೇ ಅಲ್ಲ, ಲೋಕಾ ಸಮಸ್ತಾಹ ಸುಖಿನೋ ಭವಂತು. ಇಡೀ ಲೋಕದಲ್ಲಿರೋ ಎಲ್ಲ ಜನರು ಸುಖವಾಗಿರ್ಲಿ ಅಂತ ಬಯಸ್ಬೇಕಂತೆ. ನೀವು ನನಗ್ ಒಳ್ಳೇದಾಗ್ಲಿ ಅಂತ ಬಯಸೋದಕ್ಕಿಂತ, ನನ್ನ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ಬಯಸೋದಕ್ಕಿಂತ ಬಾಯಿಂದಲಾದ್ರು, ಮನಸ್ಸಿನಿಂದಲ್ಲ ಬಾಯಿಂದಲಾದ್ರೂ ಎಲ್ಲಾ ಲೋಕ ಎಲ್ಲರೂ ಒಳ್ಳೆಯವರಾಗಿರ್ಲಿ, ಎಲ್ಲರೂ ಸುಖವಂತರಾಗ್ಲಿ ಅಂತ ಬಯಸಿ ಆಮೇಲೆ ನಾವು ಈ ಶ್ಲೋಕವನ್ನ ಹೇಳ್ಕೊಳ್ಬೇಕು. ಈ ಪಂಚಾಂಗ ಪಠವನ್ನ ಮಾಡ್ತಾ ಅಥವಾ ಶ್ರವಣವನ್ನ ಮಾಡ್ತಾ. ಕಾಲೇ ವರ್ಷದು ಪರ್ಜನ್ಯ ಪೃಥಿವೀ ಸಸ್ಯ ಶಾಲಿನಿ ದೇಶೋಯಂ ಕ್ಷೋಭರಹಿತ ಸಜ್ಜನಾ ಸಂತು ನಿರ್ಭಯಾ. ಎಲ್ಲ ಸಜ್ಜನರಿಗೆ ಒಳ್ಳೇದಾಗ್ಲಿ, ಭಯ ಇಲ್ಲದೆ ಹೋಗ್ಲಿ, ಈ ದೇಶಕ್ಕೆ ಕ್ಷೋಭೆ ಬರದೇ ಇರ್ಲಿ, ಅಂದ್ರೆ ಬರಗಾಲ ಬರದೇ ಇರ್ಲಿ,
ಮತ್ತೆ ಕಾಲ ಕಾಲಕ್ಕೆ ಮಳೆ ಬರ್ಲಿ, ಹಾಗೆ ಭೂಮಿಯಲ್ಲಿ ಎಲ್ಲ ಸಸ್ಯಗಳು ಎಲ್ಲ ಬರ್ಲಿ, ಒಳ್ಳೆ ಧಾನ್ಯಗಳು ಬರ್ಲಿ ಅಂತ ಪ್ರಾರ್ಥನೆ ಮಾಡಬೇಕು. ಅದಾದ್ಮೇಲೆ ಅಪುತ್ರ ಪುತ್ರಿಣ ಸಂತು, ಪುತ್ರಿಣ ಸಂತು ಪೌತ್ರಿಣ, ಅಧನಾ ಸಧನಾ ಸಂತು ಜೀವಂತು ಶರದಾಂ ಶತಂ. ಆಶೀರ್ವಾದ ಮಾಡ್ಬೇಕಾದ್ರೆ ಈ ಮಂತ್ರ ಹೇಳ್ತಾ ಇರ್ತಾರೆ. ನಮ್ಗೆ ಆ ಮಂತ್ರ ಬಾಯಿಗೆ ಕೊನೆಗೂ ಬರೋದಿಲ್ಲ. ಚಿರಂಜೀವಿ ಭವ ಅಷ್ಟೇ ಕೇಳ್ತಾ ಇರ್ತೀವಿ. ಇದೇನು ಮಕ್ಕಳಿಲ್ದೇ ಇರೋರ್ಗೆ ಮಕ್ಕಳಾಗ್ಲಿ, ಮಕ್ಕಳಿದ್ದವ್ರಿಗೆ ಮೊಮ್ಮಕ್ಕಳಾಗ್ಲಿ, ಯಾರಿಗೆ ದುಡ್ಡಿಲ್ಲ ಅವ್ರಿಗೆ ದುಡ್ಡು ಸಿಗ್ಲಿ, 106 ವರ್ಷ ಬಾಳಿ ಬದುಕ್ರಿ ಅಂತ ಈ ಶ್ಲೋಕದ ಅರ್ಥ. ಜೀವಂತು ಶರದಾಂ ಶತಂ, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಯಾರಿಗೂ ದುಃಖ ಇಲ್ಲದೆ ಇರಲಿ ಅಂತ ಪ್ರಾರ್ಥನೆ ಮಾಡೋ ಈ ಪದ್ಯ ಹೀಗೆ ಹೇಳ್ತಾ, ಇನ್ನೊಂದು ಅಗ್ನಿದೇವರ ಹತ್ರ ಪ್ರಾರ್ಥನೆ ಮಾಡ್ಬೇಕು. ಒಂದು ಹೋಮಕ್ಕೆ ಬರ್ಸಿರ್ತೀರಿ, ಈ ಪಂಚಾಂಗ ಶ್ರವಣ ಏನ್ ಮಾಡ್ತೀರಿ ಆ ದಿವಸ ಹೋಮ, ಅಂದ್ರೆ ಯುಗಾದಿ ದಿವಸ ಹೋಮಕ್ಕೆ ಬರೆಸಿರ್ತೀರಿ. ಹೋಮಕ್ಕೆ ಬರೆಸಿದಾಗ ಪುರೋಹಿತರೇನು ಹೇಳ್ತಾರೆ, ಅಗ್ನಿಗೆ ಪ್ರದಕ್ಷಿಣೆ ಬನ್ನಿ, ಪ್ರದಕ್ಷಿಣೆ ಮುಂಚೆ ಕಿವಿ ಮುಟ್ಕೊಳ್ತಿರ್ತಾರೆ. ಕಿವಿಯನ್ನು ಮುಟ್ಕೊಂಡು 2 ಕೈಯಿಂದ ಹೇಳಿಸ್ತಾ ಇರ್ತಾರೆ. ಏನ್ ಹೇಳಿಸ್ತಾ ಇರ್ತಾರೆ? ಆ ಮಂತ್ರವನ್ನ ಪ್ರತಿನಿತ್ಯ ನಾವು ಅಗ್ನಿದೇವರ ಹತ್ರ ಪ್ರಾರ್ಥನೆ ಮಾಡ್ಬೇಕು. ಏನು? ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಪುಷ್ಟಿಂ ಶ್ರಿಯಂ ಬಲಂ ಆಯುಷ್ಯಂ ಆರೋಗ್ಯಂ ದೇಹಿಮೆ ಹವ್ಯವಾಹನ, ಇದೆಲ್ಲ ಕೊಡ್ಲಿ ಅಂತ. ಶ್ರದ್ಧೆ, ಮೇಧಾಶಕ್ತಿ. ಮೇಧಾಶಕ್ತಿ ಅಂದ್ರೆ ತಲೆಗೆ ಹೋಗತ್ತೆಲ್ಲ, ಅದ್ರ ಉಳಿಯಲ್ಲ, ತಲೆಯಲ್ಲಿ ಮರ್ತು ಹೋಗ್ಬಿಡುತ್ತೆ, ಹಾಗಾಗ್ಬಾರ್ದು, ಅದು ಮೇಧಾಶಕ್ತಿ. ಪ್ರಜ್ಞಾಶಕ್ತಿಯಿಂದನು ಚುರುಕ್ತನ, ಬೇಗ ಅರ್ಥ ಮಾಡ್ಕೊಳ್ಳೋದು, ಅಂತಹ ಶಕ್ತಿ. ಹಾಗಾಗಿ ಮೇಧಾಶಕ್ತಿ, ಪ್ರಜ್ಞಾಶಕ್ತಿ, ವಿದ್ಯೆ, ಬಲ, ಸಂಪತ್ತು ಎಲ್ಲ ನೀಡ್ಲಿ ಅಂತ. ಯಾಕೆಂದ್ರೆ ದೇವರು ಒಲಿಯೋದೇ ನಮಗೆ ಅಗ್ನಿಯ ಮುಖಾಂತರ. ಅದನ್ನ ಹೋಮ ಯಾಕೆ ಮಾಡಿಸೋದು, ಅಗ್ನಿಯಲ್ಲಿ ಯಾಕೆ ಆಹುತಿನ ಹಾಕೋದು, ಅಲ್ಲಿ ದೇವರು ಒಲಿತಾನೆ, ಅಗ್ನಿಯ ಮುಖಾಂತರ ನಮಗ್ ಸಿಗ್ತಾನೆ ಅಂತ. ಇಷ್ಟೆಲ್ಲ ಹೇಳಿ ಕೃಷ್ಣನ್ ಸ್ಮರಣೆ ಮಾಡ್ಬೇಕು. ಏನು? ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಅಂತ ಹೇಳಿ ಆ ಕೃಷ್ಣನ ಸ್ಮರಣೆಯನ್ನೆಲ್ಲ ಈ ಪಂಚಾಂಗ ಶ್ರವಣ ಅಂಗವಾಗಿ ಇಷ್ಟೆಲ್ಲ ಹೇಳ್ಕೊಂಡು ಆ ಪಂಚಾಂಗದ ಮೇಲೆ ಮಂತ್ರಾಕ್ಷತೆ, ಅರಿಶಿನ, ಕುಂಕುಮ ಇದೆಲ್ಲ ಹಾಕ್ತಾರೆ. ಇದು ಮಾಡಿದಾಗ ಅದಕ್ಕೆ ಪೂಜೆ ಆಯ್ತು ಅಂತ ಅರ್ಥ. ಸರಿ, ಇದಾದ್ಮೇಲೆ ಇನ್ನೇನು ಮಾಡ್ಲಿಕ್ಕಿದೆ ಈ ಪಂಚಾಂಗ ಪೂಜೆಯನ್ನ ಅಂತಂದ್ರೆ, ಈ ಪ್ರತಿಯೊಂದು ಸಂವತ್ಸರಗಳಿಗೆ ಒಬ್ಬೊಬ್ರು ಅಭಿಮಾನಿ ದೇವತೆಗಳಿರ್ತಾರೆ. ಆ ಅಭಿಮಾನಿ ದೇವತೆಗಳನ್ನೆಲ್ಲ ಸ್ಮರಣೆ ಮಾಡ್ಬೇಕು. ಉದಾಹರಣೆಗೆ ಈಗ ಪ್ರಭವ ನಾಮಕ ಸಂವತ್ಸರ ತಗೊಳ್ಳೋಣ. ಈಗ ನಮಗೆ ಪರಾಭವ ಸಂವತ್ಸರ. ಈ ಪರಾಭವ ಸಂವತ್ಸರಕ್ಕೆ ಬಂದಾಗ ಒಬ್ಬೊಬ್ಬ ಸಂವತ್ಸರಕ್ಕೆ ಒಬ್ಬೊಬ್ರು ದೇವರು ಇರ್ತಾರೆ, ಆ ಇಡೀ ಸಂವತ್ಸರ ನೋಡ್ಕೊಳ್ತಾರೆ ಆ ದೇವರು. ಅದೇ ರೀತಿ ಪರಾಭವ ಸಂವತ್ಸರಕ್ಕೆ ಬಂದಾಗ ಒಂದು ಅಪರೂಪದ ಹೆಸರಿದೆ, ಹೆಸರು ಹೇಳಿದ್ರೆ ನಮ್ಗೆ ಗೊತ್ತಾಗಲ್ಲ, ಒಬ್ಬ ದೇವತೆ. ನೀವು ರಾಮಚಂದ್ರ ಅಂತ ಇಟ್ಕೊಳ್ಳಿ, ರಾಮನ ಸ್ಮರಣೆನ ಮಾಡ್ತಾ ಹೋಗಿ. ಚೈತ್ರ ಮಾಸ ಪ್ರಾರಂಭ ಆಗಿರೋದ್ರಿಂದ ಆ ರಾಮನ ಸ್ಮರಣೆ ಮಾಡ್ತಾ ಈ ಸಂವತ್ಸರ ಅಭಿಮಾನಿಯಾದ ಆ ರಾಮನಿಗೆ ನಮಸ್ಕಾರ, ನಮ್ಮನ್ನ ಈ ವರ್ಷದಲ್ಲಿ ಕಾಪಾಡಪ್ಪ ಅಂತ ಪಂಚಾಂಗವನ್ನು ಮುಂದಿಟ್ಕೊಂಡು, ಮೊದಲು ಇನ್ನು ಓಪನ್ ಮಾಡಿಲ್ಲ ಪಂಚಾಂಗನ, ಮುಂಚೆ ಇದನ್ನೆಲ್ಲ ಪ್ರಾರ್ಥನೆ ಮಾಡೋದು. ಅದಾದ್ಮೇಲೆ ಅಯನ ದೇವತೆಗಳು ಅಂತ, ಅಂದ್ರೆ ಉತ್ತರಾಯಣ ದಕ್ಷಿಣಾಯನ ಇರುತ್ತಲ್ಲ, ಆ ದೇವತೆಗಳಿಗೆ ನಮಸ್ಕಾರ ಮಾಡೋದು, ಆ ಪಂಚಾಂಗವನ್ನ ಮುಂದಿಟ್ಕೊಂಡು. ಆಮೇಲೆ ಋತುಗಳು, ಅಂದ್ರೆ ವಸಂತ ಋತು, ಗ್ರೀಷ್ಮ ಋತು, ಎಲ್ಲ ಋತು ಅಭಿಮಾನಿ ದೇವತೆಗಳಿಗೆ ನಮಸ್ಕಾರ. ಇದು ಚೈತ್ರ ಮಾಸಕ್ಕೆ ಬಂದ್ರೆ ಯಾರ ದೇವತೆ? ವಿಷ್ಣು. ವಿಷ್ಣು ಅನುಗ್ರಹ ಆಗತ್ತೆ ಚೈತ್ರ ಮಾಸದಲ್ಲಿ, ಅವನ ಸ್ಮರಣೆ ಮಾಡೋದು. ಇನ್ನು ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಅಂತ ಹೇಳಿ, ಗುರು ಗ್ರಹ ಇದ್ರೆ ವೇದವ್ಯಾಸರಿಗೆ ನಮಸ್ಕಾರ ಮಾಡ್ಬೇಕು. ಸೂರ್ಯ ಅಂದ್ರೆ ಸೂರ್ಯನ ಒಳಗಡೆ ರುದ್ರದೇವರಿಗೆ, ಚಂದ್ರ ಅಂದ್ರೆ ಚಂದ್ರನ ಒಳಗಡೆ ದುರ್ಗಾದೇವಿಗೆ, ಹೀಗೆ ಒಬ್ಬೊಬ್ಬರಿಗೆ ಹೇಳ್ತಾ ಹೋಗ್ಬೇಕು. ಅದರಲ್ಲಿ ಶನಿ ರಾಹು ಕೇತುಗ್ ನೋಡೋಣ. ಶನಿ ದೇವರಿಗೆ ಒಳಗಡೆ ಯಾರಿರ್ತಾನೆ? ಶನಿ ಗ್ರಹದ ಬಾಧೆ ಪರಿಹಾರ ಆಗ್ಬೇಕು ಅಂದ್ರೆ ಶನಿಯ ಒಳಗಡೆ ವಿಷ್ಣುವಿನ ಆರಾಧನೆ ಮಾಡ್ಬೇಕು. ವಿಷ್ಣುವಿನ ಜಾಸ್ತಿ ಪೂಜೆ ಮಾಡಿದ್ರೆ ನಿಮಗೆ ಶನಿ ಬಾಧೆ ಕಡಿಮೆ ಆಗತ್ತೆ ಅಂತ ಅರ್ಥ. ಇನ್ನು ರಾಹು ಬಾಧೆ, ರಾಹು ಗ್ರಹ ಪೀಡೆ ಪರಿಹಾರ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನಾಗದೇವತೆಗಳ ಆರಾಧನೆ ಮಾಡ್ಬೇಕು. ಹಾಗಾಗಿ ನಾಗದೇವತೆಗಳ ಆರಾಧನೆ ಮಾಡಿದ್ರೆ ರಾಹು ಪೀಡೆ ಪರಿಹಾರ. ಇನ್ನು ಕೇತುವಿನ ಒಂದು ಬಾಧೆ ಪರಿಹಾರ ಆಗ್ಬೇಕು ಅಂದ್ರೆ ಗಣಪತಿಯ ಆರಾಧನೆ ಮಾಡ್ಬೇಕು ಅಂತ. ಹಾಗಾಗಿ ಆಯಾಯ ದೇವತೆಗಳನ್ನೆಲ್ಲ ಸ್ಮರಣೆ ಮಾಡ್ಬೇಕು ಈ ಪಂಚಾಂಗ ಮುಂದಿಟ್ಕೊಂಡು. ಪಂಚಾಂಗದ ಒಳಗಡೆ ತೆಗೆದ್ರೆ ತುಂಬಾ ವಿಷಯಗಳಿರುತ್ತೆ ನಿಮ್ಗೆ. ಈಗ ಹಲ್ಲಿ ಬೀಳುತ್ತೆ, ಹಲ್ಲಿ ಎಲ್ಲೆಲ್ಲಿ ಬೀಳುತ್ತೆ? ನಮ್ಮ ತಲೆ ಮೇಲೆ ಬೀಳ್ಬೋದು, ಭುಜದ ಮೇಲೆ ಬೀಳ್ಬೋದು, ಕಾಲ್ ಮೇಲೆ ಬೀಳ್ಬೋದು, ಕೈ ಮೇಲೆ. ಇದಕ್ಕೆಲ್ಲ ಏನ್ ಫಲ? ಪಲ್ಲಿ ಪತನ ಅಂತ ಕೊಟ್ಟಿರ್ತಾರೆ ಪಂಚಾಂಗದಲ್ಲಿ, ಅದನ್ನ ನೀವು ತೆಗೆದು ನೋಡ್ಬೋದು. ಪಲ್ಲಿ ಪತನ ಅಂದ್ರೆ ಹಲ್ಲಿ ಬಿದ್ದಾಗ ಏನೇನ್ ದೋಷ, ಅದಕ್ಕೆ ಪರಿಹಾರ ಏನು ಅಂತ. ಮತ್ತೆ ವಿವಾಹ ಕೂಟಗಳು ಅಂತ ಇರುತ್ತೆ, ನಿಮ್ಗೆ ಮದುವೆಗೆ ಮುಹೂರ್ತ ಇಟ್ಕೊಡ್ಬೇಕು, ಪುರೋಹಿತರ ಹತ್ರ ಹೋಗ್ತೀರಿ. ಅದ್ರ ಬದಲು ಏನ್ ಮಾಡಿ, ಒಂದ್ಸರಿ ಪಂಚಾಂಗ ನೋಡಿ, ಅಲ್ಲಿ ಡೇಟ್ಸ್ ಗಳನ್ನ ಕೊಟ್ಟಿರ್ತಾರೆ, ಅದೆಲ್ಲ ನಿಮಗ್ ಪಂಚಾಂಗದಲ್ಲಿ ಸಿಗುತ್ತೆ. ಅಷ್ಟೇ ಅಲ್ಲ, ಈಗ ಆಶ್ಲೇಷ ನಕ್ಷತ್ರ ಮತ್ತೆ ಕುಜ ದೋಷ ಅಂತೆಲ್ಲ ಇರುತ್ತೆ. ಈ ಮದುವೆ ಆಗೋರ್ ದಂಪತಿಗಳಿಗೆ ಮುಂಚೆ ನೋಡಿರ್ತಾರೆ, ಕುಜ ದೋಷ ಹೆಣ್ಣಗ್ ಜಾಸ್ತಿ ಇದೆಯಾ, ಗಂಡಗ್ ಜಾಸ್ತಿ ಇದೆಯಾ, ಸಮಾನವಾಗಿದ್ಯಾ ಏನು ಅಂತೆಲ್ಲ ವಿಚಾರ. ಇದು ಯಾವಾಗ ದೋಷ, ಯಾವಾಗ ದೋಷ ಅಲ್ಲ, ಈ ವಿಷಯಗಳನ್ನೆಲ್ಲ ಪಂಚಾಂಗದಲ್ಲಿ ಕೊಟ್ಟಿರ್ತಾರೆ. ಮತ್ತೆ ನಿಮ್ಗೆ ಗೋತ್ರನೇ ಗೊತ್ತಿರಲ್ಲ ಕೆಲವು ಸರಿ, ಯಾವ ಗೋತ್ರ ಅಂತ. ಅಲ್ಲಿ 100 ಗೋತ್ರ ಕೊಟ್ಟಿರ್ತಾರೆ. ಈ ಗೋತ್ರದಲ್ಲಿ ನಮ್ ಸ್ವಲ್ಪ
ತಿಳ್ಕೊಂಡ್ರೆ ಹಿರಿಯರಿಂದ ಓ ಈ ಗೋತ್ರದವ್ ನಾನು ಅಂತ ಪರಿಚಯ ಹೇಗ್ ಮಾಡ್ಕೊಳ್ಳೋದು ಅನ್ನೋದನ್ನು ಕೊಟ್ಟಿರ್ತಾರೆ. ಮತ್ತೆ ಪ್ರತಿ ಮಾಸ ಚೈತ್ರ ಮಾಸ, ವೈಶಾಖ ಮಾಸ ಏನೇನು ಮುಖ್ಯ ದಿವಸ, ಮತ್ತೆ ಗ್ರಹಣ ಇರತ್ತಾ ಇಲ್ವಾ, ಈಗ ಪರಾಭವ ಸಂವತ್ಸರ ಬಂತು. ನಮಗೆ ಈಗ ಭಾರತದಲ್ಲಿ ನಾವು ಆಚರಣೆ ಮಾಡ್ಬೇಕಾದ ಗ್ರಹಣ ಮುಂದಿನ ವರ್ಷ ಇಲ್ವೇ ಇಲ್ಲ, ಅಂದ್ರೆ ಈ ಪರಾಭವ ಸಂವತ್ಸರದಲ್ಲಿ ಇಲ್ಲ. ನಮಗೆ ಹಿಂದಿನ ವರ್ಷ ಅಂದ್ರೆ ವಿಶ್ವಾವಸುನಾಮ ಸಂವತ್ಸರದಲ್ಲಿ ಇತ್ತು, ಗ್ರಹಣ ಆಚರಣೆ ಬಂತು. ಆದ್ರೆ ಈ ಸಂವತ್ಸರದಲ್ಲಿ ಯಾವುದೇ ಗ್ರಹಣ ಇಲ್ವೇ ಇಲ್ಲ. ಗ್ರಹಣ ಇಲ್ಲ ಅಂದ್ರೆ ಒಳ್ಳೇದಾಯ್ತು ನಾವು ಭಾವಿಸ್ತೀವಿ, ಗ್ರಹಣ ಹೇಗಿದ್ರು ಇಲ್ಲ ಅಂತ. ವಸ್ತುತ ಗ್ರಹಣ ಇಲ್ಲ ಅಂದ್ರೆ ಬೇಜಾರು ಪಡ್ಕೊಳ್ಬೇಕು ನಾವ್. ಯಾಕೆ ಗ್ರಹಣ ಟೈಮ್ ಸಿಕ್ಕೋದು ತುಂಬಾ ಅದೃಷ್ಟ. ಅದಕ್ಕೆ ತಾಂತ್ರಿಕರು ಕಾಯ್ತಾರಂತೆ, ಒಳ್ಳೆಯವರು ಕಾಯ್ತಾರಂತೆ. ಯಾರು ಮಾಟ ಮಂತ್ರ ಮಾಡ್ತಾರಲ್ಲ ಅವರು ಗ್ರಹಣ ಟೈಮ್ ಕಾಯ್ತಾರೆ. ತುಂಬಾ ಒಳ್ಳೆ ಸಾಧನೆ ಮಾಡ್ಬೇಕು ಅಂತ ಇರ್ತಾರಲ್ಲ ಋಷಿ ಮುನಿಗಳೆಲ್ಲ, ಅವರು ಕಾಯ್ತಾ ಇರ್ತಾರೆ. ಯಾಕೆ ಅದು ಒಳ್ಳೆ ಟೈಮ್, ಎರಡಕ್ಕೂ ಒಳ್ಳೆ ಸಮಯ ಅದು. ಅದನ್ನ ಆ ಸಮಯ ನಿಮ್ಗೆ 15 ನಿಮಿಷ ಸಿಕ್ಕಿದ್ರು ತುಂಬಾ ಒಳ್ಳೇದು, 3-4 ಗಂಟೆ ಅಂತ ಸಿಕ್ಕಿದ್ರಂತೂ ತುಂಬಾ ಅದೃಷ್ಟ. ಆದ್ರೆ ಗ್ರಹಣ ಈ ಸಲ ಇಲ್ಲ ನಮಗೆ. ಅದನ್ನೆಲ್ಲ ಈ ಪಂಚಾಂಗದಲ್ಲಿ ನೀವು ನೋಡಬಹುದು. ಅಷ್ಟೇ ಅಲ್ಲ, ಪಂಚಾಂಗದಲ್ಲಿ ಎಲ್ಲ ರಾಶಿಯವರಿಗೆ ಸಂಬಂಧಪಟ್ಟ ಹಾಗೆ ಈ ಭವಿಷ್ಯವನ್ನ ಹೇಳುತ್ತೆ. ಮೇಷರಾಶಿ, ವೃಷಭ ರಾಶಿ, ಮಿಥುನ ರಾಶಿ, ಪ್ರತಿಯೊಂದು ರಾಶಿಗೆ ಭವಿಷ್ಯ ಅಲ್ಲೇ ಕೊಟ್ಟಿರ್ತಾರೆ. ಅದನ್ನ ನೋಡಿ. ಆದ್ರೆ ಏನಾಗ್ಬಿಡತ್ತೆ, ಕೆಲವು ಸಲ ಹೆದರಿಕೆ ಶುರು ಆಗ್ಬಿಡತ್ತೆ. ನಾವು ಪಂಚಾಂಗ ಶ್ರವಣ ಮಾಡ್ಬೇಕಾದ್ರೆ ಈ ಸರಿ ನಮ್ ರಾಶಿಗೆ ಚೆನ್ನಾಗಿಲ್ಲ, ಈ ಸರಿ ನಮ್ ರಾಶಿಗೆ ಚೆನ್ನಾಗಿಲ್ಲ. ಕೆಲವರು ಚೆನ್ನಾಗಿರೋರು ಆರಾಮ್, ನಮಗಪ್ಪ ಈ ಸಲ ಆರಾಮ್ ಅಂತ. ಆರಾಮ್ ಅಂದವ್ರು ಕಷ್ಟ ಆಗತ್ತೆ, ಸರಿ ಇಲ್ಲ ಅಂದವ್ರು ಆರಾಮ್ ಇರುತ್ತೆ. ಯಾಕೆ ಹೀಗಾಗತ್ತೆ? ಅದು ಅಲ್ಲಿ ಕಾಮನ್ ಆಗಿ ಕೊಟ್ಟಿರ್ತಾರೆ ಪಂಚಾಂಗದಲ್ಲಿ, ಇಂತಿಂತ ರಾಶಿಗೆ ಈ ಫಲ ಅಂತ. ನೀವು ಅದನ್ನು ಸರಿಯಾಗಿ ತಿಳ್ಕೊಳ್ಬೇಕು ಅಂದ್ರೆ ನೀವು ಹುಟ್ಟಿದ ಟೈಮು, ನೀವು ಆ ಡೇಟು ಎಲ್ಲ ಇಟ್ಕೊಂಡು ಹೋಗ್ಬೇಕು ಒಬ್ರು ಜ್ಯೋತಿಷಿಗಳ ಹತ್ರ. ಅವ್ರ ಹತ್ರ ಸರಿಯಾಗಿ ಪರಿಶೀಲಿಸ್ಬೇಕು, ಅವರು ಅದನ್ನು ಸರಿಯಾಗಿ ಹೇಳ್ತಾರೆ. ಹಾಗಾಗಿ ಅದನ್ನು ಗಮನಿಸ್ಬೇಕು. ಆದ್ರೆ ಸಾಮಾನ್ಯವಾಗಿ ಒಂದಿಷ್ಟು ಫಲ ಹೇಳಿರ್ತಾರೆ, ಅದು ಹಾಗೆ ಆಗುತ್ತೆ. ಅಂತೂ ಈ ರೀತಿ ಈ ಪಂಚಾಂಗದ ಪೂಜೆಯನ್ನ ವಿಶೇಷವಾಗಿ ಮಾಡಬೇಕು ಈ ಯುಗಾದಿ ದಿವಸ. ಅದನ್ನ ಪಂಚಾಂಗ ಪೂಜೆಯನ್ನ ಮಾಡಿ, ಈ ಶ್ಲೋಕಗಳನ್ನ ಹೇಳ್ಕೊಳ್ಳಿ, ಪಂಚಾಂಗ ಶ್ರವಣವನ್ನ ತಪ್ಪದೇ ಮಾಡಿ. ಉಪವಾಸದಲ್ಲಿ ಮಾಡೋದು ಅತ್ಯಂತ ಶ್ರೇಷ್ಠ. ಮಾಡ್ಲಿಕ್ಕಾಗದೇ ಇರೋರು ಸಂಜೆ ಹೊತ್ತಾದ್ರೂ ಕೂಡ ಮಾಡಿ. ಒಟ್ಟು ಆ ದಿವಸ ಪಂಚಾಂಗ ಶ್ರವಣ ಮಾಡ್ಲಿಲ್ಲ ಅಂದ್ರೆ ನೀವು ಒಳ್ಳೆ ಅವಕಾಶದಿಂದ ವಂಚಿತರಾದ್ರಿ ಅಂತ ಅರ್ಥ. ಯಾಕಂದ್ರೆ ಪರ್ವಕಾಲ ಯುಗಾದಿ, ಆ ಪರ್ವಕಾಲ ಅಂದ್ರೆ ಗ್ರಹಣ ಸಮಾನ ಅಂತ ಅರ್ಥ. ಗ್ರಹಣ ಬರ್ಲಿಲ್ಲ ಅಂತ ಯೋಚನೆ ಮಾಡಬೇಡಿ, ಗ್ರಹಣದಷ್ಟು ಪರ್ವಕಾಲ ಯುಗಾದಿ, ವರ್ಷದ ಮೊದಲನೇ ದಿವಸ. ಹಾಗಾಗಿ ತಪ್ಪದೆ ಸರಿಯಾಗಿ ಈ ಎಲ್ಲ ನಕ್ಷತ್ರ ದೇವತೆಗಳು, ಎಲ್ಲ ಋತುಗಳ ದೇವತೆಗಳು ಎಲ್ಲರನ್ನು ಸ್ಮರಣೆ ಮಾಡ್ಕೊಳ್ಳಿ. ನಿಮಗೆ ಕೊಟ್ಟಿರ್ತಾರಲ್ಲ ಪಂಚಾಂಗದಲ್ಲಿ, ಅದನ್ನೆಲ್ಲ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. ಪಂಚಾಂಗವನ್ನ ನಾವು ತೆಗೆದು ನೋಡ್ಬೇಕು, ಆದ್ರೆ ಪಂಚಾಂಗದ ಪೂಜೆಯನ್ನ ಮಾಡೋದು ಮುಖ್ಯ. ನಮ್ಮ ಎಲ್ಲ ಅರಿಷ್ಟಗಳು ಪರಿಹಾರ ಆಗ್ಲಿ, ಒಳ್ಳೆ ಮಂಗಳ ಸಿಗ್ಲಿ ಅಂತ ಮಾಡಿಕೊಂಡು ಪಂಚಾಂಗವನ್ನ ನೀವೇ ಖುದ್ದಾಗಿ 1-2 ಪೇಜ್ ಓದ್ಲೇಬೇಕು. ಅದು ಓದಿದ್ರೆ ತುಂಬಾ ಪುಣ್ಯ. ಅದರಲ್ಲಿ ಪಂಚಾಂಗದಲ್ಲಿ ಇನ್ನೊಂದು ವಿಷಯ ಇದೆ, ಕೊಟ್ಟಿರ್ತಾರೆ. ಏನ್ ಕೊಟ್ಟಿರ್ತಾರೆ ಅಂದ್ರೆ ಬ್ರಹ್ಮದೇವರ ಆಯುಷ್ಯಮಾನ ಕೊಟ್ಟಿರ್ತಾರೆ. ಬ್ರಹ್ಮದೇವರು ಎಷ್ಟು ವರ್ಷ ಬದುಕಿದ್ರು? ಎಷ್ಟು ವರ್ಷನ? ಅವರು ತುಂಬಾ ಆಯುಷ್ಯ ಜಾಸ್ತಿ. ಅವರಷ್ಟು ಆಯುಷ್ಯ ನಮಗ್ ಸಿಕ್ಕಿದ್ರೆ ನಾವ್ ಏನೇನ್ ಮಾಡ್ತೀವೋ ಗೊತ್ತಿಲ್ಲ. ಒಳ್ಳೇದನ್ನ ಮಾಡೋದಕ್ಕಿಂತ ಕೆಟ್ಟದೇ ಜಾಸ್ತಿ ಆಗ್ಬಿಡತ್ತೆ. ಆದ್ರೆ ಬ್ರಹ್ಮದೇವರ ಆಯುಷ್ಯ ಅಷ್ಟು ದೀರ್ಘ. ಎಷ್ಟು ಯುಗಗಳು? 71,000 ಏನಿದೆ. ಚತುರ್ಯುಗ ಸಹಸ್ರಾಣಿ ಬ್ರಹ್ಮಣೋ ದಿನಂ ಉಚ್ಯತೆ ಅಂತ ಹೇಳ್ತಾರೆ. ಈ 4 ಯುಗ ಅಂದ್ರೆ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಇದು 1000 ಆದ್ರೆ ಬ್ರಹ್ಮದೇವರಿಗೆ ಒಂದು ಹಗಲು ಅಂತ ಹೇಳ್ತಾರೆ. ಹಗಲು. ರಾತ್ರಿ ಅಂದ್ರೆ ಮತ್ತೆ ಇದು 1000 ಆಗ್ಬೇಕು. ಚತುರ್ಯುಗ ಸಹಸ್ರಾಣಿ ಅಂತ 4 ಯುಗ ಮತ್ತೆ 1,000 ಆದ್ರೆ ಒಂದು ರಾತ್ರಿ ಆಗುತ್ತೆ. ಹಗಲು ರಾತ್ರಿ ಸೇರಿ ಒಂದು ದಿನ. ಈ ತರ ಅವರು 100 ವರ್ಷ ಇದೆ. ಅದರಲ್ಲಿ ಈಗ ದ್ವಿತೀಯ ಪರಾರ್ಧೆ ಅಂತ ನಾವು ಸಂಕಲ್ಪ ಮಾಡ್ಬೇಕಾದ್ರೆ ದಿನ ಹೇಳ್ತಾ ಇರ್ತೀವಿ, ಶುಭೆ ಶೋಭನೆ ಮುಹೂರ್ತೆ ದ್ವಿತೀಯ ಪರಾರ್ಧೆ ಅಂತೆಲ್ಲ ಹೇಳ್ತೀವಿ. ದ್ವಿತೀಯ ಪರಾರ್ಧೆ ಅಂತ ಬರುತ್ತೆ. ದ್ವಿತೀಯ ಪರಾರ್ಧ ಅಂದ್ರೇನು? ಬ್ರಹ್ಮದೇವರಿಗೆ ಈಗ 50 ವರ್ಷ ಮುಗಿದು ಈಗ ದ್ವಿತೀಯ ಪರಾರ್ಧ, 2ನೇ 50ನೇ ವರ್ಷ ಇದೆಯಲ್ಲ, ಅದರಲ್ಲಿ ಒಂದಿಷ್ಟು ಕಾಲ ನಡೀತಾ ಇದೆ ಅಂತ ಬರುತ್ತೆ. ಇದನ್ನೆಲ್ಲ ಪಂಚಾಂಗದಲ್ಲಿ ಕೊಟ್ಟಿರ್ತಾರೆ. ಇದನ್ನು ಎಷ್ಟು ನೆನಪಿಸ್ಕೊಳ್ತೀವೋ ಬ್ರಹ್ಮದೇವರ ಅನುಗ್ರಹ ಆಗಿ ನಮ್ಗೆ ಆಯುಷ್ಯನು ಅಭಿವೃದ್ಧಿ ಆಗುತ್ತೆ. ಎಲ್ಲ ನಿಟ್ಟಿನಲ್ಲಿ ಪಂಚಾಂಗ ಶ್ರವಣವನ್ನ ತಪ್ಪದೇ ಕೇಳಿ, ಮನೆಯಲ್ಲಿ ಒಳ್ಳೇದಾಗುತ್ತೆ ಈ ಪಂಚಾಂಗ ಶ್ರವಣದಿಂದ ಅಂತ ತಿಳಿಸ್ತಾ, ಎಲ್ಲರಿಗೂ ಆ ಹರಿವಾಯು ಗುರುಗಳ ಅನುಗ್ರಹವನ್ನು ಬಯಸಿ ಈ 2 ಮಾತುಗಳನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.